ಹೊಸ ವರ್ಷಾಚರಣೆಗೆ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. 2025 ವೆಲ್ಕಮ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನ್ಯೂ ಇಯರ್ ಸ್ವಾಗತಕ್ಕೆ ಸಜ್ಜಾಗಿದೆ. ಈಗ ಬೆಂಗಳೂರು ಎಲ್ಲಾ ಕಡೆಗಳಲ್ಲೂ ಕೂಡ ಜಗಮಗ. ಹೊಸ ವರ್ಷ, ಹೊಸ ಉತ್ಸಾಹ, ಹೊಸತನ, ಹೊಸ ಸಂಭ್ರಮ ಎಲ್ಲವೂ ಕೂಡ ಹೊಸದು. ಸೆಲೆಬ್ರೇಷನ್ ಮೂಡ್ ನಲ್ಲಿದ್ದವರಿಗೆ ಈಗ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕಾಕಿ ಭದ್ರತೆ, ಸಿಸಿಟಿವಿ ಅಳವಡಿಕೆ, ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಕಣ್ಗಾವಲಿರುತ್ತೆ. ಅಲರ್ಟ್ ಆಗಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ನ್ಯೂ ಇಯರ್ ವೆಲ್ಕಮ್ಗೆ ಪ್ರಿಪರೇಷನ್ ನಡೀತಾ ಇದೆ. ಒಂದ್ ಕಡೆ ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ಗೂ ಕೂಡ ಪೊಲೀಸರು ಒಂದಷ್ಟು ರೂಲ್ಸ್ ಅನ್ನ ಮಾಡಿದ್ದಾರೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ರಾಜಧಾನಿ ಸೇರಿ ರಾಜ್ಯಾದ್ಯಂತ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಎಲ್ಲಾ ರೀತಿಯಲ್ಲೂ ಕೂಡ ಭದ್ರತೆ ಇರಬೇಕು, ಸೇಫ್ಟಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಿಪರೇಷನ್ನ ಜೊತೆಯಲ್ಲಿ ಭದ್ರತೆಯನ್ನ ಕೂಡ ಹೆಚ್ಚಿಸಿದ್ದಾರೆ. ರಾಜ್ಯಾದ್ಯಂತ ತಯಾರಿ ಬಹಳ ಜೋರಾಗಿದೆ. ಇಡೀ ಬೆಂಗಳೂರು ಜಗಮಗಿಸ್ತಾ ಇದೆ. ಎಲ್ಲಾ ಕಡೆಗಳಲ್ಲೂ ಲೈಟಿಂಗ್ಸ್, ಅದರ ಜೊತೆಯಲ್ಲಿ ಪೊಲೀಸರ ತಯಾರಿ. ರಾತ್ರಿ 8 ಗಂಟೆಯಿಂದಲೇ ಈ ವಾಹನ ಸಂಚಾರ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಕೆಲವೊಂದು ಕಡೆಗಳಲ್ಲಿ ನಿರ್ಬಂಧ ಇರುತ್ತೆ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಏನೇ ಅಹಿತಕರ ಘಟನೆಗಳು ನಡೆದ್ರೂ ಕೂಡ ಅಲ್ಲಿ ಪೊಲೀಸರ ಕಣ್ಣಿರುತ್ತೆ. ಹದ್ದಿನ ಕಣ್ಣನ್ನ ಈಗಾಗಲೇ ಇರಿಸಿದ್ದಾರೆ. ಸಿಸಿಟಿವಿಯನ್ನ ಅನೇಕ ಕಡೆಗಳಲ್ಲಿ ಹೆಚ್ಚುವರಿಯಾಗಿ ಇರಿಸಲಾಗಿದೆ. ರಾಜಧಾನಿ ಸೇರಿ ರಾಜ್ಯಾದ್ಯಂತ ತಯಾರಿ. ಅದರಲ್ಲೂ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಕೇಳಬೇಕಾ? ರಾತ್ರಿ 8 ಗಂಟೆ ನಂತರ ಕೆಲವೊಂದು ರಸ್ತೆಗಳಲ್ಲಿ ಸಂಚಾರ ಇರೋದಿಲ್ಲ, ಬದಲಿ ಮಾರ್ಗವನ್ನ ಬಳಸಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಜೊತೆಗೆ ಪಾರ್ಕಿಂಗ್ ಮಾಡೋದಕ್ಕೆ ಒಂದಷ್ಟು ಸ್ಥಳಗಳನ್ನ ಕಳೆದ ವರ್ಷಗಳಂತೆಯೂ ಕೂಡ ಈ ಬಾರಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಆ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಂಡಿದ್ದಾರೆ. ಜನರೆಲ್ಲರೂ ಕೂಡ ಪಾರ್ಟಿ ಮೂಡ್ನಲ್ಲಿದ್ದಾರೆ. ಹೊಸ ವರ್ಷವನ್ನ ವೆಲ್ಕಮ್ ಮಾಡಬೇಕು. 2024ಕ್ಕೆ ಇನ್ನೇನು ಗುಡ್ ಬೈ ಹೇಳುವಂಥ ಟೈಮ್ ಬಂದೇ ಬಿಡ್ತು. ಕೌಂಟ್ ಡೌನ್ ಆರಂಭ ಆಗಿದೆ. ಸಿದ್ಧತೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಪ್ರಿಪರೇಷನ್ ಆಗಿರ್ಬೋದು ಅಥವಾ ಈ ಮೂಡ್ಗೆ ಯಾವುದೇ ರೀತಿಯ ಬ್ರೇಕ್ ಹಾಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತಯಾರಾಗಿದ್ದಾರೆ. ಪೊಲೀಸರು ಕೂಡ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಂದಷ್ಟು ಸಿಸಿಟಿವಿಯನ್ನ ಅಳವಡಿಕೆ ಮಾಡೋದಾಗಿರ್ಬೋದು, ಅದರ ಜೊತೆಯಲ್ಲಿ ಭದ್ರತೆಯ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಹಲವು ಮೇಲ್ಸೇತುವೆಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಈ ರಾತ್ರಿ ಸಂಚಾರ ಬಂದಿರುತ್ತೆ ಎಂದಿನಂತೆ. ಪ್ರತಿ ವರ್ಷವೂ ಕೂಡ ಇರುವಂಥದ್ದೇ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೊಸ ವರ್ಷಾಚರಣೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏನು ಹೊಸ ವರ್ಷ, ಈ ವರ್ಷದ ಹೊಸ ವರ್ಷಾಚರಣೆ ನಿಮಿತ್ತ ಈಗಾಗಲೇ ತಮಗೆಲ್ಲ ಮಾಹಿತಿಯನ್ನು ನೀಡಿರೋ ಹಾಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನ ಮಾಡ್ತಾರೆ, ಎಲ್ಲೆಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂತ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ CCTV ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಗರದಲ್ಲಿ ಸುಮಾರು ಈ ಎಲ್ಲ ಕಡೆಗಳಲ್ಲಿ ಪ್ರಮುಖವಾಗಿ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ ನಲ್ಲಿ, ನಂತರದಲ್ಲಿ ಕೋರಮಂಗಲ ಭಾಗದಲ್ಲಿ, ನಂತರ ಇಂದಿರಾನಗರ 100 ಫೀಟ್ ರೋಡ್ 12th ಮೈನ್ ಜಂಕ್ಷನ್ ನಲ್ಲಿ, ಅದೇ ರೀತಿಯಲ್ಲಿ ಈ ದಕ್ಷಿಣ ಭಾಗದ ಕೆಲವು ಕಡೆಗಳಲ್ಲಿ, ಉತ್ತರ ಭಾಗದ ಕೆಲವು ಕಡೆಗಳಲ್ಲಿ, ಹಾಗೆ ವೈಟ್ಫೀಲ್ಡ್ ಮತ್ತು ಇತರ ಕಡೆಗಳಲ್ಲಿ ಕೂಡ ಪೊಲೀಸರು ಎಲ್ಲೆಲ್ಲಿ ಈ ರೀತಿ ಈ ಹೊಸ ವರ್ಷಾಚರಣೆಯ ಒಂದು ಇದನ್ನ ಆಯೋಜನೆ ಮಾಡಿರ್ತಾರೆ ಅಂತ ಕಡೆಗಳಲ್ಲೆಲ್ಲ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಮತ್ತು ಅವಶ್ಯ ಇರತಕ್ಕಂತ ರಕ್ಷಣಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಅದು CCTV ಕ್ಯಾಮೆರಾಗಳಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಇತರ ವ್ಯವಸ್ಥೆಗಳನ್ನ ಅಲ್ಲಿ ಕಲ್ಪಿಸಿಕೊಂಡಿರ್ಬೋದು. ಒಟ್ಟಾರೆಯಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತಿನ ದಿವಸ ಕರ್ತವ್ಯದಲ್ಲಿ ಇರ್ತಾರೆ. ಯಾರು ಕೂಡ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಕಮಿಷನರಿಂದ ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷಾಚರಣೆಯಲ್ಲಿ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ನಿಯುಕ್ತಿಯನ್ನ ಮಾಡಲಾಗಿದೆ. ಅಲ್ಲೆಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ. ಒಟ್ಟು ಸುಮಾರು 11,830 ಸಿಬ್ಬಂದಿಗಳು, ಅಧಿಕಾರಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಿವಿಲ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು. ಜೊತೆಗೆ KSRP ಸುಮಾರು 72 KSRPಗಳನ್ನ ನಾವು ನಿಯುಕ್ತಿಗೊಳಿಸಿದ್ದೇವೆ. ಅದೇ ರೀತಿಯಲ್ಲಿ CR ಪ್ಲಾಟೂನ್ಗಳು 21 CR ಪ್ಲಾಟೂನ್ಗಳನ್ನ ನಾವು ನಿಯುಕ್ತಿಗೊಳಿಸಿದ್ವಿ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಗಳು ಮತ್ತು ಈ ಟ್ರಾಫಿಕ್ ವಾರ್ಡನ್, ಸಿವಿಲ್ ಡಿಫೆನ್ಸ್ನವರು ಕೂಡ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಹೊಸ ವರ್ಷಾಚರಣೆಯ ನಿಮಿತ್ತ ಈಗಾಗಲೇ ತಮಗೆಲ್ಲ ಮಾಹಿತಿಯನ್ನು ನೀಡಿರೋ ಹಾಗೆ ಬೆಂಗಳೂರು ನಗರದ ಬೇರೆ ಬೇರೆ
ಭಾಗಗಳಲ್ಲಿ ಏನು ಹೊಸ ವರ್ಷ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಹಾಗೂ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುಷ್ಮಿತಾ, ಯಾವ ರೀತಿಯಲ್ಲಿ ಬೆಂಗಳೂರು ಸಿದ್ಧತೆಯನ್ನ ಮಾಡ್ಕೊಂಡಿದೆ, ಅದರ ಜೊತೆಯಲ್ಲಿ ಭದ್ರತೆ ಯಾವ ರೀತಿಯಲ್ಲಿ ಪೊಲೀಸರು ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುಷ್ಮಿತಾ. ಯಶಸ್ವಿ 2024ಕ್ಕೆ ಬಾಯ್ ಹೇಳಿ 2025ಕ್ಕೆ ಹಾಯ್ ಹೇಳಲಿಕ್ಕೆ ಇನ್ನು ಕೆಲ ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು. ನ್ಯೂ ಇಯರ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕಡೆ ನಮ್ಮ ಸಿಲಿಕಾನ್ ಸಿಟಿ ಮಂದಿ ಜಬರ್ದಸ್ತಾಗಿ ಎಲ್ಲ ತಯಾರಿಯನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಅದೇ ರೀತಿಯಲ್ಲಿ ಸಕಲ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಇವಾಗ ಬ್ರಿಗೇಡ್ ರೋಡಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನ್ಯೂ ಇಯರ್ ಅಂದ ತಕ್ಷಣ ಎಲ್ಲರೂ ಕೂಡ ಈ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟಿಗೆ ಬರ್ತಾರೆ. ಸೊ ಈ 3 ಜಂಕ್ಷನ್ ಏನಿದೆ, ಈ ಒಂದು ಜಂಕ್ಷನ್ ಫುಲ್ಲು ಎಲ್ಲರೂ ಕೂಡ ಲೈಟನ್ನು ಹಾಕಿ ಎಲ್ಲ ರೀತಿಯಲ್ಲೂ ಕೂಡ ಜಗಮಗಿಸ್ತಿದೆ ಅಂತಲೇ ಹೇಳ್ಬೋದು. ಈಗ ಅಂದರೆ ಸಂಜೆ ಆಗ್ತಿದ್ದಂಗೆ ಒಂದು ರೀತಿಯಲ್ಲಿ ದೇವಲೋಕನ್ನೇ ಧರೆಗಿಳಿದು ಬಂದ ರೀತಿಯಲ್ಲಿ ಈ ಒಂದು ರೋಡ್ ಭಾಸ ಆಗುತ್ತೆ. ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿದೆ ಈ ಒಂದು ಲೈಟಿಂಗ್ ವ್ಯವಸ್ಥೆ ಅಂತ ಹೇಳಿ. ಕಳೆದ 1 ತಿಂಗಳಿಂದಲೂ ಕೂಡ ಈ ಒಂದು ರೋಡ್ ಫುಲ್ ಕಲರ್ಫುಲ್ ಆಗಿತ್ತು. ಸೊ ಇವತ್ತು ಎಲ್ಲರೂ ಕೂಡ ನ್ಯೂ ಇಯರ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಲಿಕ್ಕೂ ಕೂಡ ಅದೇ ರೀತಿಯಲ್ಲಿ ಸಜ್ಜಾಗಿದೆ. ಹಾಗೆ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆಯುತ್ತೆ. ಆದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಸುಮಾರು 800 CCTVಯನ್ನು ಎಲ್ಲೆಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಆ ಎಲ್ಲ ರೋಡಲ್ಲೂ ಕೂಡ ಅಳವಡಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು MG ರೋಡ್, ಚರ್ಚ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರೋಡಲ್ಲಿ 185 ಕ್ಯಾಮ್ರಾಗಳು ವರ್ಕ್ ಮಾಡ್ತಾ ಇದೆ. ಆ ಒಂದು ಕ್ಯಾಮ್ರಾಗಳನ್ನ ಮಾನಿಟರ್ ಮಾಡಲಿಕ್ಕೆ 2 ಕಂಟ್ರೋಲ್ ರೂಮ್ ಇದೆ, ಜೊತೆಗೆ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಕೂಡ ಇರುವಂಥದ್ದು. ಸೊ ಎಲ್ಲವೂ ಕೂಡ ಆ ಒಂದು ಕಂಟ್ರೋಲ್ ರೂಮಲ್ಲಿ ಕ್ಯಾಪ್ಚರ್ ಆಗುತ್ತೆ. ಅಂದರೆ ಸರಿಸುಮಾರು 60 ಕ್ಯಾಮ್ರಾದ ಲೈವ್ ವಿಜುವಲ್ಸ್ಗಳು ಬರುತ್ತೆ. ಅದ್ರ ಜೊತೆಗೆ ಏನು ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡಲಿಕ್ಕೆ ಅಲ್ಲಲ್ಲಿ ಸೌಂಡ್ ಸಿಸ್ಟಮ್ಸ್ಗಳನ್ನೆಲ್ಲವನ್ನೂ ಕೂಡ ಹಾಕಿರುವಂಥದ್ದು. ಹಾಗೆ ಜನರು ಕೂಡ ಅಷ್ಟೇ, ಎಲ್ಲರೂ ಕೂಡ ಬಂದು ಈ ಒಂದು ನ್ಯೂ ಇಯರ್ಗೆ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಧ್ಯಾಹ್ನದಿಂದಲೇ ಬಂದು ನ್ಯೂ ಇಯರ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು MG ರೋಡ್ ಸುತ್ತಮುತ್ತ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಮಹಿಳೆಯರು ಹೆಚ್ಚಾಗಿ ಬರೋದ್ರಿಂದ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ಮಹಿಳೆಯರು ಆರಾಮ್ಸೆ ಓಡಾಡಲಿ ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಹಾಗೆ ಅಲ್ಲಲ್ಲಿ ಸೇಫ್ಟಿ ಐಲ್ಯಾಂಡ್ಸ್ಗಳನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿ ತೊಂದರೆ ಆಗಬಾರ್ದು. ಪ್ರಮುಖವಾಗಿ ಯಾರಾದರೂ ಕುಡಿದ ಮತ್ತಿನಲ್ಲಿ ಹೆಣ್ಮಕ್ಳಿಗೆ ಚುಡಾಯಿಸೋದಾಗಲಿ, ರೇಗಿಸೋದಾಗಲಿ, ಈ ರೀತಿಯಲ್ಲಿ ಕೆಲವೊಂದಿಷ್ಟು ಘಟನೆಗಳು ಆದರೆ ಅವೆಲ್ಲವನ್ನೂ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗುತ್ತೆ. ಅಂದರೆ ಈಸಿಯಾಗಿ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಈಸಿಯಾಗಿ ಅವ್ರನ್ನ ಹಿಡಿಯೋಕ್ಕೋಸ್ಕರ ಎಲ್ಲ ಕಡೆನೂ ಕೂಡ CCTV ಏನು ಅಳವಡಿಸಿರುವಂಥದ್ದು. ಅದ್ರ ಜೊತೆಗೆ ಅದನ್ನು ಮಾನಿಟರ್ ಮಾಡಲಿಕ್ಕೂ ಕೂಡ ಸ್ಪೆಷಲ್ ಆಫೀಸರ್ಸ್ಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈಗ ಇನ್ನು ಕೆಲವು ಹೊತ್ತುಗಳಷ್ಟೇ ಬಾಕಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗ ಎಲ್ಲರೂ ಬಂದು ಸೆಲ್ಫೀಸ್ಗಳನ್ನ ತೊಗೊಳ್ಳೋದು, ಫೋಟೋಸ್ಗಳನ್ನ ತೊಗೊಳ್ಳೋದು. ಅಂದರೆ ಈ ಒಂದು ನ್ಯೂ ಇಯರ್ನ ವೆಲ್ಕಮ್ ಮಾಡಕ್ಕೆ, ಅದು ಬೇರೆ ಈಗ ವೀಕ್ ಡೇಸ್ ಬಂದಿರೋದ್ರಿಂದ ಎಲ್ಲರೂ ಕೂಡ ರಜಾವನ್ನು ಹಾಕಿ ಈ ಒಂದು ನ್ಯೂ ಇಯರ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಹೇಳಿ, ಅದು ಎಸ್ಪೆಷಲಿ ಈ ಒಂದು ಚರ್ಚ್ ಸ್ಟ್ರೀಟು ಮತ್ತು ಬ್ರಿಗೇಡ್ ರೋಡಲ್ಲಿ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಅಶ್ವಿನಿ. ರೈಟ್ ಸುಷ್ಮಿತಾ. ಇನ್ನು ರೂಪೇಶ್ ಬೈಂದೂರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೆಲೆಬ್ರೇಷನ್ ಮೂಡ್ ಇದೆ, ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಗರು? ಅಶ್ವಿನಿ, ಬೆಂಗಳೂರಿನಲ್ಲಿ ನಾನಾ ರೀತಿಯಲ್ಲಿ ಒಂದು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ತಾರೆ. ಒಂದು ಕಡೆ ಮನೇಲಿ ಇದ್ದುಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಒಂದು ವರ್ಗ ಆದರೆ, ಮತ್ತೊಂದು ಕಡೆ ಪಬ್ ಪಾರ್ಟಿ ಅಂಥೇಳಿ ಒಂದಿಷ್ಟು ಜನ ಆ ಮೂಲಕವಾಗಿ ಒಂದಿಷ್ಟು ನ್ಯೂ ಇಯರ್ಗಳನ್ನು ಎಂಜಾಯ್ ಮಾಡ್ತಾರೆ. ಆ ರೀತಿಯಾಗಿ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ನ್ಯೂ ಇಯರ್ ಅಂದ ತಕ್ಷಣವಾಗಿ ಎಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲೇ ಅತಿ ದೊಡ್ಡ ಮಟ್ಟಿಗೆ ಸೆಲೆಬ್ರೇಷನ್ ಆಗುತ್ತೆ ಅಂತ ಹೇಳಿದ್ರೆ ಅದು MG ರಸ್ತೆ ಹೊಂದಿಕೊಂಡಂಥ ಬ್ರಿಗೇಡ್ ರಸ್ತೆಯಲ್ಲಿ. ಬ್ರಿಗೇಡ್ ರಸ್ತೆ ಇರತಕ್ಕಂಥ ಪಬ್ ಒಂದರಲ್ಲಿದ್ದೇವೆ. ಇಲ್ಲಿ ಪ್ರಿಪ್ರೇಷನ್ಗಳು ಯಾಕಂತ ಹೇಳಿದ್ರೆ ಬಹುತೇಕ ಜನ MG ರಸ್ತೆಗೆ ಬರೋದು ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಪಬ್ಗಳಿದೆ ಅಂತೇಳಿ, ಅತಿ ಹೆಚ್ಚು ಬಾರ್ಗಳಿದೆ ಅಂತೇಳಿ. ಹೀಗಾಗಿ ನ್ಯೂ ಇಯರ್ನ ವೆಲ್ಕಮ್ ಮಾಡಬೇಕು, ಅದು ಕೂಡ ಮೋಜು ಮಸ್ತಿ ಮಾಡಿ ವೆಲ್ಕಮ್ ಮಾಡಬೇಕು ಅನ್ನೋರಿಗೆ ಅತ್ಯಂತ ನೆಚ್ಚಿನ ತಾಣ ಅಂತ ಹೇಳಿದ್ರೆ ಬ್ರಿಗೇಡ್ ರಸ್ತೆ. ಇಲ್ಲಿನ ಪಬ್ ಒಂದರಲ್ಲಿದ್ದೇವೆ, ಜಸ್ಟ್ ಬೇಲರ್ ಅಂತ ಹೇಳಿ. ಹೀಗಾಗಿ ಇಲ್ಲಿ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಒಂದು ಕಡೆ ಪೊಲೀಸ್ ಇರ್ಬೋದು, ಅದೇ CCTV ಕ್ಯಾಮ್ರಾಗಳು, ಹೊರಗಡೆ ವ್ಯವಸ್ಥೆಗಳು ಒಂದು ರೀತಿ ಆದರೆ ಒಳಗಡೆ ಅದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗಿದೆ. ನೀವು ದೃಶ್ಯಾವಳಿಗೆ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ 12 ಗಂಟೆ ಅಷ್ಟೊತ್ತಿಗೆ ಇವೆಲ್ಲವೂ ಕೂಡ ಓಪನ್ ಆಗಿದೆ. ಯಾಕಂತ ಹೇಳಿದ್ರೆ ಮಧ್ಯರಾತ್ರಿವರೆಗೆ ಇವತ್ತು ಓಪನ್ ಇರಬೇಕೋಸ್ಕರವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕಡೆ ಪ್ರಿಪ್ರೇಷನ್ಗಳಿರ್ಬೋದು, ಡ್ರಿಂಕ್ಸ್ಗಳಿರ್ಬೋದು, ಅದೇ ರೀತಿಯಾಗಿ ಜ್ಯೂಸ್ ಬೇಕಾದ್ರೆ ಜ್ಯೂಸ್ಗಳ ವ್ಯವಸ್ಥೆಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಆಗಿರ್ತಕ್ಕಂಥ ಕಾಕ್ಟೈಲ್ ಎಲ್ಲವೂ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆಗಳನ್ನು ಕೂಡ ಸಾಕಷ್ಟು ಜನಕ್ಕೆ ಸಿಟ್ಟಿಂಗ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಡಾನ್ಸ್ ಫ್ಲೋರ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗಿದೆ. ನೀವು ಡೆಕೋರೇಷನ್ಗಳ ಮಟ್ಟಿಗೆ ನೋಡೋದಾದ್ರೆ ಈ ಒಂದು ಪಬ್ಗಳನ್ನು
ಕ್ರಿಸ್ಮಸ್ ಅಂತೇಳಿ ಕ್ರಿಸ್ಮಸ್ಗೆ ಅಂದರೆ ಡೆಕೋರೇಷನ್ಗಳು ಮಾಡ್ಕೊಳ್ಳಾಗುತ್ತೆ. ಅದಾದ ಬಳಿಕ ಅದು ಹೊಂದಿಕೊಂಡಂತೆ ಈಗ ನ್ಯೂ ಇಯರ್ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅದೇ ಮಾದರಿಯಲ್ಲಿ ಒಂದಿಷ್ಟು ಹೊಸ ಹೊಸ ವಿನ್ಯಾಸಗಳಲ್ಲಿ ಮಾಡ್ಕೊಂಡಿರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ನ್ಯೂ ಇಯರ್ಗೆ ಹೊಸ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗಬಾರ್ದು, ಆ ನಿಟ್ಟಿನಲ್ಲಿ ವ್ಯವಸ್ಥೆಗಳು ಮಾಡ್ಕೊಳ್ಳಾಗಿದೆ. ಡಾನ್ಸ್ ಫ್ಲೋರ್ಗಳು ಕೂಡ ಸಿದ್ಧ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ವೆಲ್ಕಮ್ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಡಿಜೆಗಳ ವ್ಯವಸ್ಥೆಗಳು ಕೂಡ ಮಾಡಿರ್ತಾರೆ, ಎಲ್ಲವನ್ನು ಕೂಡ ಮಾಡಿರ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಹೊಸ ವರ್ಷಕ್ಕೆ ವಿಭಿನ್ನ ರೀತಿಯಲ್ಲಿ ಈ ಒಂದು ಪಬ್ಗಳಿರ್ಬೋದು, ಬಾರ್ಗಳಿರ್ಬೋದು, ಎಲ್ಲ ರೀತಿ ಇದೇ ಅಂತೆ ಬೇರೆ ಬೇರೆ ನಾನಾ ಭಾಗದಲ್ಲಿ ಇರ್ತಕ್ಕಂಥ ಪಬ್ಗಳು ಕೂಡ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನಮ್ಮೊಂದಿಗೆ ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ, ಅವರ ಮಾಸ್ತು ಹೋಗ್ತೋಣ. ಹೇಗೆ ಪ್ರಿಪ್ರೇಷನ್ ಹೇಗಿದೆ ಅಂತ? Hi, so we have prepared for New Year. It's a biggest day and biggest road in the middle of we have the rest of bar, the best one. From here you can see the vibe for tonight, like in the market, and we have live performance, DJ live perform will be there, and some international performers we have. They can see like some dances and all other floors we have dancing things. So best thing you will get from here only, and security like safety also at night closing safety you will get best safety from in this club. ನ್ಯೂ ಇಯರ್ ಕೂಡ ಇಲ್ಲಿ ಇಟ್ಕೊಂಡು ನೋಡ್ಬೋದು. ವಿ ಸಿ ದ ನ್ಯೂ ಇಯರ್ ಆಲ್ಸೋ. Yes, from here you will see crowd. Yeah, the Brigade Road views you can see from here only. New Year crowd from today. So. ಓಕೆ. ಯಾಕಂತ ಹೇಳಿದ್ರೆ ಇಲ್ಲಿ ನ್ಯೂ ಇಯರ್ಗೆ ಸಾಕಷ್ಟು ಜನ MG ರೋಡ್ ಬ್ರಿಗೇಡ್ ರೋಡ್ ಬರ್ತಾರೆ. ಹೀಗಾಗಿ ಇಲ್ಲಿಂದನೇ ಬ್ರಿಗೇಡ್ ರೋಡಲ್ಲಿ ಇರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾರೆ. ಅದು ಇದೇ ರೀತಿಯಲ್ಲಿ ಇದೇ ಮಾದರಿಯಲ್ಲಿ ಬೇರೆ ಬೇರೆ ಪಬ್ಗಳಿರ್ಬೋದು, ಬಾರ್ಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಹೊಂದಿಕೊಳ್ಳುವಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಒಂದು ಅತ್ಯುತ್ತಮವಾಗಿ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು. ಆ್ಯಂಡ್ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.